ಸಿರಿಧಾನ್ಯ ಈಗ ನಿಮ್ಮಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಉಂಟು? ಮತ್ತೆ ಮಿಲೆಟ್ಸ್ ಸಿರಿಧಾನ್ಯದ ಪ್ರಾಡಕ್ಟ್ಗಳು ಇದೆಲ್ಲ. ಒಂದು ಪುಷ್ಟಿ ಅಂತ ಉಂಟು. ಇದು ಪುಷ್ಟಿ ಯಾರು ಯೂಸ್ ಮಾಡ್ಬೋದು? ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಯೂಸ್ ಮಾಡ್ಬೋದು. ಹಲೋ ಫ್ರೆಂಡ್ಸ್, ನಾನು ಸಿರಿಧಾನ್ಯ ಪ್ರಾಡಕ್ಟ್ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಈ ವೆಯ್ಟ್ ಲಾಸ್ ಜರ್ನಿ ಎಲ್ಲ ಹೇಗೆ ನಡೀತಿದೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇವತ್ತು ನಾನು ಸ್ವಲ್ಪ ಶಾಪಿಂಗ್ ಅಂತೇಳಿ ಹೊರಗಡೆ ಹೋಗಿದ್ದೆ. ಸೊ ನಾನೇನು ಎಲ್ಲಿ ಹೋದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ, ಕೆಲವು ವಿಷಯಗಳನ್ನೆಲ್ಲ. ಧರ್ಮಸ್ಥಳ ಹೆಗ್ಡೆ ಅವರು ಈಗ ಅಥವಾ ಗ್ರಾಮೀಣ ಮಹಿಳೆಯರಿಗೆಲ್ಲ ಹೆಲ್ಪ್ ಆಗಲಿ ಅಂತೇಳಿ ಹೆಗ್ಡೆಯವರು ಸ್ಥಾಪಿಸಿದಂತಹ ಈ ಒಂದು ಸಂಸ್ಥೆ ಸಿರಿ ಗ್ರಾಮೋದ್ಯೋಗ ಮಹಿಳೆಯರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡಿದ್ದು. ಇಲ್ಲಿ ಸಿರಿಧಾನ್ಯಗಳು ಅಲ್ಲದೆ ಡ್ರೆಸ್ಸುಗಳು, ಕಾಟನ್ ಮತ್ತು ಖಾದಿ ಬಟ್ಟೆಗಳು, ಮತ್ತು ನಮ್ಮ ಮನೆಗೆಲ್ಲ ದಿನನಿತ್ಯಕ್ಕೆಲ್ಲ ಉಪಯೋಗಿಸುವಂಥದ್ದು ಫಿನಾಯಿಲ್, ಸೋಪು, ಮಾಯಿಶ್ಚರೈಸರ್ ಆ ಥರ ಎಲ್ಲವೂ ಕೂಡ ಇಲ್ಲಿ ಲಭ್ಯ. ಹಾಗೆ ಸಿರಿಧಾನ್ಯ, ನಮಗೆ ವೆಯ್ಟ್ ಲಾಸಲ್ಲಿ ಕೂಡ ಸಿರಿಧಾನ್ಯ ಒಂದು ಇಂಪಾರ್ಟೆಂಟ್ ರೋಲನ್ನು ಮಾಡ್ತದೆ. ಹಾಗೆ ನಮ್ಮ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಸಾಮೆ ಇರ್ಬೋದು, ಬರಗು, ಕೊರಲೆ, ಆಮೇಲೆ ನವಣೆ, ಸಜ್ಜೆ, ಹಾರಕ, ಈ ಥರ ಎಲ್ಲ ರೀತಿಯ ಸಿರಿಧಾನ್ಯ ಕೂಡ ಇಲ್ಲಿ ಲಭ್ಯ. ಹಾಗೆ ಇಲ್ಲಿ ಅದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಬೇರೆ ಎಲ್ಲದಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಗೆ ಬೇರೆ ಬೇರೆ ಅದರದ್ದು ಮಿಕ್ಸ್ ಇರ್ಬೋದು, ಮತ್ತು ರಾಗಿಯನ್ನು ಸ್ಪ್ರೌಟ್ ಅಂದರೆ ಮೊಳಕೆ ಬರಿಸಿದ ರಾಗಿ ಸ್ಪ್ರೌಟೆಡ್ ಮಿಕ್ಸ್ ಇರ್ಬೋದು, ರಾಗಿ ಮಾಲ್ಟ್ ಆ ಥರ ಕಷಾಯದ ಹುಡಿ ಇರ್ಬೋದು, ಆಮೇಲೆ ಶೇಂಗಾ ಚಟ್ನಿ ಪುಡಿ, ಹನಿ, ಬೇರೆ ಬೇರೆ ಪ್ರಾಡಕ್ಟ್, ಬಿಸ್ಕೆಟ್ಗಳು, ಕುಕ್ಕೀಸ್ ಅಂತ ಹೇಳಿ ಎಲ್ಲ ಬರುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಲಭ್ಯ. ರೇಟ್ ಕೂಡ ತುಂಬಾ ರೀಸನೇಬಲ್ ಆಗಿ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಡ್ರೆಸ್ ಕೂಡ ಕಾಟನ್ ಮತ್ತು ಖಾದಿ, ನೋಡಿ ಇಲ್ಲಿ ಇದು ಗಂಡಸರಿಗೆ ಹಾಕುವಂಥ ಶರ್ಟ್ಗಳು ತುಂಬಾ ಚೆನ್ನಾಗಿದೆ. ಈ ಥರ ಮದುವೆಗೆ, ರಿಸೆಪ್ಷನಿಗೆ ಎಲ್ಲ ಹಾಕ್ಕೊಳ್ಬೋದು. ಸಾಧಾರಣ 700 ಆ ರೇಂಜಲ್ಲಿ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಬೇಕಾದಂತಹ ಡ್ರೆಸ್ಸು ಎಲ್ಲವೂ ಕೂಡ ರೀಸನೇಬಲ್ ರೇಟಲ್ಲಿ ಇದೆ. ನೋಡಿ ಈ ಥರ ಬಟ್ಟೆಗಳೆಲ್ಲ ಹಾಕೊಳ್ಳಿಕ್ಕೆ ಕೂಡ ನಮ್ಮ ಒಂದು ದೇಹಕ್ಕೆ ಕೂಡ ಅದೊಂದು ಹಿತವಾಗಿ ಇರ್ತದೆ. ಹಾಗೆ ಕಾಟನ್ ಡ್ರೆಸ್ಸುಗಳು ಕೂಡ ತುಂಬ ಡಿಸ್ಕೌಂಟ್ ರೇಟಲ್ಲಿ ಈಗ ನಡೀತಾ ಉಂಟು. ಈ ಒಂದು ತಿಂಗಳು ತುಂಬ ಡಿಸ್ಕೌಂಟ್ ಇದೆ. ನಿಮಗೆ 599 ಇದೆಲ್ಲ ಡ್ರೆಸ್ ಎಲ್ಲ 480 ಆ ಥರ ಎಲ್ಲ ಸಿಗ್ತದೆ. ತುಂಬಾ ಚೆನ್ನಾಗಿದೆ. ಕುರ್ತೀಸ್ ಎಲ್ಲ ನೋಡಿ, ಅದು ಎಷ್ಟು ಫುಲ್ ನೆಕ್ಡ್ ಆಗಿ ಬಂದದ್ದು ಆ ಥರ ಎಲ್ಲ. ಡೈಲಿ ವೇರ್ ಇರ್ಬೋದು, ಅಥವಾ ಕಾಟನ್ ಫ್ಯಾಬ್ರಿಕ್ ಯಾವಾಗಲೂ ಹಾಕಲಿಕ್ಕೆ ತುಂಬಾ ಚೆನ್ನಾಗಿರ್ತದಲ್ಲ. ಡೈಲಿ ವೇರ್ ವರ್ಕಿಂಗ್ ಲೇಡೀಸ್ಗಳಿಗೆಲ್ಲ ತುಂಬಾ ಒಳ್ಳೆಯದಿದು, ಚೆನ್ನಾಗಿರ್ತದೆ, ಕಂಫರ್ಟ್ ಆಗಿರ್ತದೆ. ಈ ಸೆಕೆ ವಾತಾವರಣಕ್ಕೆ ಎಲ್ಲ ಈ ಥರ ಒಂದು ಕಂಫರ್ಟ್ ಆದ ಡ್ರೆಸ್ಸನ್ನು ಹಾಕೊಳ್ಳೋದ್ರಿಂದ ದೇಹಕ್ಕೆ ತುಂಬ ಹಿತವಾಗಿರ್ತದೆ ಈ ಡ್ರೆಸ್. ಇದೆಲ್ಲ ಕೂಡ 480 ಆ ರೇಂಜಲ್ಲಿ ಸಿಗ್ತದೆ. ಅಂದರೆ 599 ಅದು ಡಿಸ್ಕೌಂಟ್ ಆಗಿ 480ಗೆಲ್ಲ ಸಿಗ್ತದೆ. ಇದು ಮಂಗಳೂರಿನಲ್ಲಿರುವ ಬಿಜೈಯಲ್ಲಿ ಇವರ ಶಾಪ್ ಇದೆ. ಬಿಜೈ ಮೇಯ್ನ್ ರೋಡಲ್ಲಿ ಬರುತ್ತೆ ಈ ಶಾಪ್. ನಿಮಗೆ ಯಾರಾದರೂ ಮಂಗಳೂರಿನವರು ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಖಂಡಿತ ಒಂದು ಸತಿ ವಿಸಿಟ್ ಮಾಡಿ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡ್ಬೋದು. ಹಾಗೆ ಸಿರಿಧಾನ್ಯದ ಪ್ರಾಡಕ್ಟ್ ಬೇಕು ಅಂತ ಇದ್ದರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಅದು ಕೂಡ ಅಲ್ಲಿ ಲಭ್ಯ ಇದೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಊದಲು, ಸಾವೆ ಅಂತಾರೆ, ಎರಡು ಭಾಷೆ ಉಂಟು ಅದಕ್ಕೆ. ನವಣೆ, ಅದು ಇಂಗ್ಲಿಷಲ್ಲಿ ಅಂತ ಹೇಳ್ತಾರೆ. ಲಿಟ್ಲ್ ಮಿಲೆಟ್, ಬ್ರೌನ್ ಟಾಪ್ ಮಿಲೆಟ್, ಕೊರಲೆ, ಬಾರ್ನ್ಯಾರ್ಡ್ ಮಿಲೆಟ್, ಊದಲು, ಲಿಟ್ಲ್ ಮಿಲೆಟ್, ಸಾಮೆ, ಫಾಕ್ಸ್ಟೇಲ್ ಮಿಲೆಟ್, ನವಣೆ, ಫಿಂಗರ್ ಮಿಲೆಟ್ ರಾಗಿ, ಪರ್ಲ್ ಮಿಲೆಟ್ ಸಜ್ಜೆ, ಕೋಡೋ ಮಿಲೆಟ್, ಹಾರಕಂಸ, ಅರ್ಕಸ ಅಂತಾರೆ, ಎರಡು ಭಾಷೆ ಉಂಟು. ಇದಕ್ಕೆ ಪ್ರೋಸೋ ಮಿಲೆಟ್, ಬರಗು. ಇದಿಷ್ಟು ಸಿರಿಧಾನ್ಯಗಳು. ಓಕೆ, ಸಿರಿಧಾನ್ಯಗಳಂದ್ರೆ ಹೆಲ್ತಿಗೆ ಒಳ್ಳೇದು. ಯಾಕಂದ್ರೆ ನಾವು ರೈಸ್ ಐಟಮ್ ತಿನ್ನೋದಕ್ಕಿಂತ ವಿದೌಟ್ ಶುಗರ್, ಅಂದ್ರೆ ಗ್ಲೂಟೆನ್ ಇರಲ್ಲ ಇದರಲ್ಲಿ ಯಾವುದಕ್ಕೂ. ಓಕೆನಾ, ಗ್ಲೂಟೆನ್ ಇರಲ್ಲ, ಹಾಗಾಗಿ ಹೆಲ್ತಿಗೆ ಅದು ಒಳ್ಳೇದಾಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡುತ್ತೆ, ಮತ್ತು ಶುಗರ್ ಲೆವೆಲ್ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ಮತ್ತು ಬ್ಲಡ್ ಪ್ರೆಷರ್, ಪ್ರತಿಯೊಂದು ಏನೇ ಇದ್ರೂ ಕೂಡ ಇದರಲ್ಲಿ ನಿಮಗೆ ಕಂಟ್ರೋಲ್ ಮಾಡ್ತದೆ. ಬಟ್ ನೀವು ತಗೊಂಡು ಒಂದಿನ ಬಿಡಬಾರ್ದು, ಅದು ಕಂಟಿನ್ಯೂಸ್ 3 months 4 months ಯೂಸ್ ಮಾಡಿದರೆ ಮಾತ್ರ ಬೆನಿಫಿಟ್ ಸಿಗ್ತದೆ. ಸೊ ಅದಕ್ಕೆ ಇಲ್ಲಿ ನಮ್ಮಲ್ಲಿ ಎಲ್ಲ ಥರ ಸಿರಿಧಾನ್ಯಗಳು ಅವೈಲೇಬಲ್ ಉಂಟು.
ಓಕೆ, ಇದು ನೀವು ಯೂಸ್ ಮಾಡಬೇಕಂದ್ರೆ ಫಸ್ಟ್ ನೀರಲ್ಲಿ ನೆನೆಸಿಡ್ಬೇಕಾಗ್ತದೆ. ಮಿನಿಮಮ್ ಅಂದ್ರೆ 4 ಅವರ್ ತನಕ ನೆನೆಸಿಡ್ಬೇಕು, ಯಾಕಂದ್ರೆ ಚೆನ್ನಾಗಿ ಬೇಯುತ್ತೆ. ಇದರಲ್ಲಿ ರೈಸ್ ಮಾಡ್ಬೋದು, ಮತ್ತು ಚಕ್ಕುಲಿ ಮಾಡ್ಬೋದು, ದೋಸೆ ಮಾಡ್ಬೋದು, ಓಕೆ, ಮುಂತಾದ ತಿನಿಸುಗಳನ್ನು ಮಾಡ್ಬೋದು ಎಲ್ಲ ಸಿರಿಧಾನ್ಯದಿಂದ. ಸೇಮ್ ಯೂಸು, ಸೇಮ್ ನೀರಲ್ಲಿ 4 ಅವರ್ ಮಿನಿಮಮ್ ನೆನೆಸಿಡಲೇಬೇಕಾಗ್ತದೆ. ನವಣೆ ಡಯಾಬಿಟಿಸ್ ಕಮ್ಮಿ ಮಾಡಲಿಕ್ಕೆ, ಮತ್ತು ಡೈಜೆಷನ್ಗೆ, ಮತ್ತು ವೆಯ್ಟ್ ಲಾಸಿಗೆ, ಮತ್ತು ಬ್ಲಡ್ ಕ್ಲೀನ್ ಆಗಲಿಕ್ಕೆಲ್ಲ ನವಣೆ ಹೆಲ್ಪ್ ಮಾಡ್ತದೆ. ಊದಲು ಬಾರ್ನ್ಯಾರ್ಡ್ ಮಿಲೆಟ್, ಒಂದು ಒಬೆಸಿಟಿಗೆ, ಇನ್ನೊಂದು ಬ್ಲಡ್ ಪ್ರೆಷರ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಸಾಮೆ ನೆಟ್ಲೆ ಮಿಲೆಟ್, ಓಕೆ, ಇದೇನಕ್ಕಂದರೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಲಿಕ್ಕೆ, ಮತ್ತು ಹಾರ್ಟ್ ಮತ್ತು ಬ್ರೈನ್ಗೆಲ್ಲ ಒಳ್ಳೆಯದು, ಉಪಯೋಗ ಉಂಟು. ಮತ್ತು ಆ್ಯಸಿಡ್ಸ್, ಫ್ಯಾಟಿ ಆ್ಯಸಿಡ್ ಇರುತ್ತಲ್ಲ ಬಾಡಿಲಿ, ಅದನ್ನು ಕಂಟ್ರೋಲ್ ಮಾಡ್ತದೆ ಸಾಮೆ. ಕಾಫ್ ಮಿಲೆಟ್, ಇದು ಬ್ಲಡ್ ಪ್ರೆಷರ್ ಶುಗರಿಗೆ ಸಹ ಕಂಟ್ರೋಲ್ ಮಾಡುತ್ತೆ, ಮತ್ತು ನಿಮಗೆ ಬಾಡಿಲಿರುವ ಟಾಕ್ಸಿಕ್ ಆ್ಯಸಿಡ್ಸ್ ಆಗಿರ್ಬೋದನ್ನ ಕಮ್ಮಿ ಮಾಡುತ್ತೆ, ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಅದು ಸಹ ನಿಮಗೆ ಕಂಟ್ರೋಲ್ ಮಾಡುತ್ತೆ. ಕೊರಲೆ, ಇದರ ಉಪಯೋಗದಿಂದ ಒಂದು ಶುಗರ್ ಡಯಾಬಿಟಿ ಕಮ್ಮಿ ಆಗುತ್ತೆ, ಇನ್ನೊಂದು ಮತ್ತು ಮೂಳೆಗಳ ಬಲವರ್ಧನೆ, ಮತ್ತು ಚರ್ಮದ ಆರೋಗ್ಯ, ಕಾಂತಿಗೆ ಬರಲು ಯೂಸ್ ಮಾಡ್ಬೋದು. ಕೋಡೋ ಮಿಲೆಟ್ ಹಾರಕ, ಇದರ ಯೂಸಸ್ ಏನಂದರೆ ಒಂದು ಡಯಾಬಿಟಿಸ್ಗೆ, ಇನ್ನೊಂದು ಒಬೆಸಿಟಿಗೆ, ಇನ್ನೊಂದು PCODಗೆ, ಮತ್ತು ನಿಮಗೆ ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಅದರಲ್ಲಿ ಸಹಾಯ ಮಾಡ್ತದೆ. ಮತ್ತು ಅದೇ ಮಿಲೆಟ್ಸು ಸಿರಿಧಾನ್ಯದ ಪ್ರಾಡಕ್ಟ್ಗಳು ಇದೆಲ್ಲ ಒಂದು ಪುಷ್ಟಿ ಅಂತ ಉಂಟು. ಇದು ಪುಷ್ಟಿ ಯಾರು ಯೂಸ್ ಮಾಡ್ಬೋದು? ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಯೂಸ್ ಮಾಡ್ಬೋದು, ಯಾರು ಬೇಕಾದ್ರೂ. ಅದರಲ್ಲಿ ಶುಗರ್ ಇದೆಯಾ? ಇದು ಶುಗರ್ ಇದ್ದವ್ರಿಗೋಸ್ಕರ ಅಲ್ಲ, ಸಕ್ಕರೆ ಅಂಶ ಉಂಟು, ಇದರಲ್ಲಿ ಸಕ್ಕರೆ ಅಂಶ ಉಂಟು. ಅಂದ್ರೆ ಶುಗರ್ ಪೇಷಂಟ್ಸ್ ಯೂಸ್ ಮಾಡಬಾರ್ದು. ಟೇಸ್ಟಿಗೋಸ್ಕರ ಹಾಕಿರ್ತಾರೆ ಹಾಗೆ. ಓಕೆ ಓಕೆ, ಮಕ್ಕಳಿಗೆ ಮತ್ತೆ ವೀಕ್ ಇದ್ದವರಿಗೆಲ್ಲ ಯೂಸ್ ಬಾಡಿ ಇದಾಗಲಿ ಗ್ರೋತ್ ಆಗಲಿಕ್ಕೆ ಒಳ್ಳೆಯದು. ಇದರಲ್ಲಿ ಡ್ರೈ ಫ್ರೂಟ್ಸ್ ಇದೆ, ವೆನಿಲಾ ಫ್ಲೇವರ್ ಉಂಟು. ಓಕೆ, ಇದು ಪುಷ್ಟಿ. ಎಂತ ಹೆಸರು? ಪುಷ್ಟಿ, ಸಿರಿ ಪುಷ್ಟಿ. ಬ್ರ್ಯಾಂಡ್ ನೇಮ್ ಸಿರಿ ಅಂತ, ಸೇಮ್ ಎಲ್ಲ ಸಿರಿ 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 ಅಂತ ಬರುತ್ತೆ. ನೆಕ್ಸ್ಟ್ ಸಿರಿಧಾನ್ಯದ್ದು ಬಿಸ್ಕೆಟ್. ಓಕೆ ಓಕೆ, ಇದು ರಾಗಿ ಬಿಸ್ಕೆಟ್, ಇನ್ನೊಂದು ನವಣೆ ಬಿಸ್ಕೆಟ್, ಇನ್ನೊಂದು ಸಜ್ಜೆ ಬಿಸ್ಕೆಟ್. ಇದರಿಂದಲೇ ಮಾಡಿರೋದು ಅವರೆಲ್ಲ, ಇದರಿಂದಲೇ ಮಾಡಿರೋದು. ಸರಿ, ಇದು ಸಹ ಶುಗರ್ ಉಂಟು, ಶುಗರ್ ಇದೊಂದು ಬೇಡ, ವಿದೌಟ್ ಶುಗರ್. ಮತ್ತೆ ಮಿಲೆಟ್ ರಸ್ಕ್, ಲಿಟ್ಲ್ ಬಿಟ್ಟು ಶುಗರ್ ಉಂಟು ಅಷ್ಟೇ, ಜಾಸ್ತಿ ಏನಿಲ್ಲ, ಯೂಸ್ ಮಾಡ್ಬೋದು, ಟೇಸ್ಟಿಗೋಸ್ಕರ ಹಾಕಿರ್ತಾರೆ. ಮಿಲೆಟ್ ರಸ್ಕ್, ಎಲ್ಲ ಮಿಲೆಟ್ ಮಿಕ್ಸ್ ಮಾಡಿ ರಸ್ಕ್ ಮಾಡಿದ್ದಾರೆ. ಮತ್ತೆ ಅದೇ ಮಿಲೆಟ್ದು ರೊಟ್ಟಿ, ಇದು ಮಿಕ್ಸ್ ಮಿಲೆಟ್, ಟೋಟಲ್ ಎಲ್ಲ ಮಿಲೆಟ್ ಇದೆ ಇದರಲ್ಲಿ, 8 ಬಗೆ ಮಿಲೆಟ್ಸ್ ಉಂಟು. ಅದರ ರೊಟ್ಟಿ, ಜವಾರಿ ರೊಟ್ಟಿ ಅಂತೆಲ್ಲ ಆ ಥರ. ಇದು ಹೇಗೆ ಯೂಸ್ ಮಾಡುದು? ಬಿಸಿ ಮಾಡುದು ಹಾಗೆ ಅಂತೆಲ್ಲ? ರೆಡಿ ಟು ಯೂಸ್, ಬಿಸಿ ಮಾಡ್ಬೇಕಂತಲೇ ಇಲ್ಲ. ನಮ್ಮ ರೈಸ್ ರೊಟ್ಟಿ ಇರುತ್ತಲ್ಲ, ಮ್ಯಾಂಗೋದಲ್ಲಿ ಯೂಸ್ ಮಾಡೋದು ಅಂತದ್ದು ಸೇಮ್ ಹಾಗೆ ಬರುತ್ತೆ. ಓಕೆ, ಇದಕ್ಕೆ ಮೊಸರು ಅಥವಾ ಚಟ್ನಿ ಪುಡಿ ಹಾಕಿ ಯೂಸ್ ಮಾಡೋದು. ಓಕೆ, ಅದು ಸೇಮ್. ಇನ್ನೊಂದು ಜೋಳದ ರೊಟ್ಟಿ, ಜವ ರೊಟ್ಟಿ ಅಂತಾರೆ, ಇದು ಖಾಲಿ ಜೋಳ ಮಾತ್ರ ಉಂಟು. ಓಕೆ, ಕಷಾಯ ಪೌಡರ್, ಇದು ನಮ್ಮ ಸಾಮೆ ಉಂಟಲ್ಲ ಲಿಟ್ಲ್ ಮಿಲೆಟ್, ಇದರಿಂದ ಮಾಡಿದ್ದಾರೆ. ಮಿಲೆಟ್ಸ್ ಕಷಾಯ ಪೌಡರ್ ಅಂತ, ಇದು ಶುಗರ್ ಇದ್ದು ಯೂಸ್ ಮಾಡ್ಬೋದು, ಸಕ್ಕರೆ ಇಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ ಸಿರಿಧಾನ್ಯದ ಬಗ್ಗೆ ಎಲ್ಲ ಎಷ್ಟು ಹೇಳಿದರು, ಎಷ್ಟು ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಅಂತ ಹೇಳಿ. ಹಾಗಾಗಿ ನೀವು ಸಿರಿಧಾನ್ಯದಿಂದ ನಿಮ್ಮ ಒಂದು ವೆಯ್ಟ್ ಲಾಸನ್ನು ಕೂಡ ಮಾಡ್ಕೊಳ್ಬೋದು. ಸೊ ಸಿರಿಧಾನ್ಯ ಪ್ರಾಡಕ್ಟನ್ನು ಯೂಸ್ ಮಾಡೋದನ್ನು ನಿಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಿ. ಇದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು, PCODಗೆ ಒಳ್ಳೆಯದು, ಥೈರಾಯ್ಡಿಗೆ, ಅದರಿಂದ ಎಲ್ಲ PCOD ಥೈರಾಯ್ಡ್ ಎಲ್ಲವನ್ನು ಕೂಡ ರಿವರ್ಸ್ ಮಾಡಿಕೊಳ್ಬೋದು. ಅಂದರೆ ಅದನ್ನು ಗುಣಮುಖ ಮಾಡಲಿಕ್ಕೆ ನೀವಿಲ್ಲಿ ಸಿರಿಧಾನ್ಯವನ್ನು ಯೂಸ್ ಮಾಡ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೆಲ್ತ್ ನೆಕ್ಸ್ಟ್ ಫ್ಯೂಚರಲ್ಲಿ ಕೂಡ ನಮಗೆ ಯಾವುದೇ ಕಾಯಿಲೆ ಬರದಂತೆ ಕೂಡ ಇದು ತಡೆಗಟ್ಟುತ್ತೆ ಅಂತ ಹೇಳಿದರು. ತುಂಬಾ ಪರಿಣಾಮಕಾರಿ, ಕ್ಯಾನ್ಸರನ್ನು ಕೂಡ ತಡೆಗಟ್ಟುವಂತಹ ಶಕ್ತಿ ಈ ಸಿರಿಧಾನ್ಯಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ನೀವು ಇದನ್ನೊಂದು ಸ್ವಲ್ಪವೇ ನಿಮ್ಮ ಜೀವನದಲ್ಲಿ ನಿಮ್ಮ ಡಯಟಲ್ಲಿ ಸೇರಿಸ್ಕೊಂಡು ಹೋಗಿ ನಿಮ್ಮ ಆರೋಗ್ಯವನ್ನು ವೃತ್ತಿಪಡಿಸಿಕೊಳ್ಳಿ. ನಾನು ಕೂಡ ಈಗ ಕೆಲವೊಮ್ಮೆ ಮಧ್ಯಾಹ್ನದ ಲಂಚಿಗೆ ಇರ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಅಥವಾ ನೈಟ್ ಡಿನ್ನರ್ ಆಗಿರ್ಬೋದು, ಯಾವುದಾದ್ರೂ ಒಂದು ಹೊತ್ತಲ್ಲಿ ಇದನ್ನು ಯೂಸ್ ಮಾಡುವ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಇದರ ರೆಸಿಪಿಗಳನ್ನೆಲ್ಲ ನಾನಿನ್ನು ನೆಕ್ಸ್ಟ್ ಮುಂದೆ ವಿಡಿಯೋದಲ್ಲಿ ಹಾಕ್ತಾ ಇರ್ತೇನೆ. ಹೇಗೆ ಮಾಡೋದು, ಇದರಿಂದ ದೋಸೆಯನ್ನು ಹೇಗೆ ಮಾಡ್ಬೋದು ಎಲ್ಲವನ್ನು ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪೀಸ್ ಜೊತೆ, ವರ್ಕೌಟ್ ಜೊತೆ, ಡಯಟ್ ಫುಡ್ ಐಡಿಯಾಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.